ಇವತ್ತು ನೀವು ಈ ವಿಡಿಯೋ ಕ್ಲಿಕ್ ಮಾಡಿದ ಕ್ಷಣದಿಂದಲೇ ಒಂದು ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ನಿಲ್ಲಬೇಕು. ಏನಿದು ಟಾಕ್ಸಿಕ್? ಯಾಕೆ ಇಡೀ ದೇಶ ಈ ಸಿನಿಮಾವನ್ನು ಇಷ್ಟು ಗಂಭೀರವಾಗಿ ನೋಡ್ತಿದೆ? ಒಂದು ಪೋಸ್ಟರ್, ಒಂದು ಟೈಟಲ್, ಒಂದು ಮ್ಯೂಸಿಕ್ ಬೀಟ್ ಅಷ್ಟೇ. ಆದ್ರೆ ಅದೇ ಅಷ್ಟೊಂದು ಸಾಕಾಗಿ ಬಿಟ್ಟಿತ್ತು. ಕೆಜಿಎಫ್ ನಂತರ ರಾಕಿ ಬಾಯ್ ಮತ್ತೆ ಬರ್ದಿದ್ದಾರೆ ಅಂದ್ರೆ ಅರ್ಥ ಏನು ಅನ್ನೋದನ್ನ ಇಡೀ ವಿಶ್ವವೇ ಅರ್ಥ ಮಾಡಿಕೊಂಡಿದೆ. ಇದು ಕೇವಲ ಹೊಸ ಸಿನಿಮಾ ಅಲ್ಲ, ಇದು ನಿರೀಕ್ಷಾ ಪರ್ವತ. ಇದು ಕನ್ನಡ ಚಿತ್ರರಂಗದ ಮತ್ತೊಂದು ಮಹಾಪರೀಕ್ಷೆ. ಇವತ್ತು ಈ ವಿಡಿಯೋದಲ್ಲಿ ನಾವು ಟಾಕ್ಸಿಕ್ ಅನ್ನೋ ಹೆಸರಿನ ಒಳಗಿರುವ ಅರ್ಥ, ಅದರ ಹಿಂದೆ ಇರುವಂತಹ ಪ್ಲಾನ್, ಯಶ್ ಅವರ ಹೊಸ ಮುಖ ಮತ್ತು ಈ ಸಿನಿಮಾ ಯಾಕೆ ಇಂಡಿಯಾದ ನಂಬರ್ 1 ಮೋಸ್ಟ್ ಆಂಟಿಸಿಪೇಟೆಡ್ ಮೂವಿ ಆಗ್ತದೆ ಅನ್ನೋದನ್ನ ತುಂಬಾ ಸರಳವಾಗಿ ಸ್ಟೆಪ್ ಬೈ ಸ್ಟೆಪ್ ಮಾತನಾಡೋಣ. ಕೊನೆವರೆಗೂ ನೋಡಿ, ಯಾಕೆಂದ್ರೆ ಮಧ್ಯದಲ್ಲಿ ನಿಲ್ಲಿಸಿದ್ರೆ ಟಾಕ್ಸಿಕ್ ಅಂದ್ರೆ ಕೇವಲ ಒಂದು ಮಾಸ್ ಸಿನಿಮಾ ಅನ್ನೋ ಭ್ರಮೆಯಲ್ಲಿ ಬದುಕೊಳ್ತೀರಾ. ವೀಕ್ಷಕರೇ, ಕೆಜಿಎಫ್ ಚಾಪ್ಟರ್ 2 ರಿಲೀಸ್ ಆದ ದಿನ ನೆನಪಿದೆ. ಥಿಯೇಟರ್ ನ ಮುಂದೆ ಬೆಳಗ್ಗೆ 4 ಗಂಟೆಗೆ ಸಾಲು, ಪಟಾಕಿ, ಹಾಲು ಅಭಿಷೇಕ ಮತ್ತು ಒಂದೇ ಮಾತು ರಾಕಿ ಬಾಯ್. ಆ ಸಿನಿಮಾ ಮುಗಿದ ಮೇಲೆ ಯಶ್ ಅವರು ಏನ್ ಮಾಡ್ತಾರೆ ಅನ್ನೋದು ಎಲ್ಲರಿಗೂ ಕುತೂಹಲ ಆಗಿತ್ತು. ಒಬ್ಬ ಸ್ಟಾರ್ಗೆ ಆ ಮಟ್ಟದ ಯಶಸ್ಸಿನ ನಂತರ ತಕ್ಷಣ ಮತ್ತೊಂದು ಸಿನಿಮಾ ಮಾಡೋದು ತುಂಬಾ ಸುಲಭ. ಆದ್ರೆ ಯಶ್ಗೆ ಹಾಗೆ ಆಗ್ಲಿಲ್ಲ. 1 ವರ್ಷ, 2 ವರ್ಷ ಯಾವ ಅನೌನ್ಸ್ಮೆಂಟ್ ಇಲ್ಲ, ಯಾವ ಸಿನಿಮಾ ಕೂಡ ಇಲ್ಲ. ಆ ಸಮಯದಲ್ಲಿ ಹಲವರು ಹೇಳಿದ್ರು ಹೈಪ್ ಇಳಿಯುತ್ತೆ, ಜನ ಮರೆತು ಬಿಡ್ತಾರೆ, ಇದು ರಿಸ್ಕ್ ಅಂತ. ಆದ್ರೆ ಯಶ್ ಅವರಿಗೆ ಗೊತ್ತಿತ್ತು, ಅವರು ಸಿನಿಮಾ ಮಾಡ್ತಿರೋದು ಹಣಕ್ಕಾಗಿ ಅಲ್ಲ, ಇತಿಹಾಸಕ್ಕಾಗಿ. ಅದೇ ಸಮಯದಲ್ಲಿ ಒಳಗಡೆ ಒಂದು ಕತೆ ಹುಟ್ಟಿಕೊಳ್ಳುತ್ತೆ. ಸಾಮಾನ್ಯ ಕತೆ ಅಲ್ಲ, ಮಾಮೂಲಿ ಹೀರೋ ಕಥೆನೂ ಕೂಡ ಅಲ್ಲ, ಒಂದು ಡಾರ್ಕ್ ಕತೆ. ಅದು ವಿಷಕಾರಿ ಮನಸ್ಸಿನ ಕತೆ. ಟಾಕ್ಸಿಕ್ ಅನ್ನೋ ಪದ ಕೇಳಿದಾಗ ನಿಮಗೇನ್ ಅನಿಸ್ತಾ ಇದೆ? ವಿಷ, ಹಾನಿ, ಅಪಾಯಕಾರಿ ವ್ಯಕ್ತಿ. ಸಾಮಾನ್ಯವಾಗಿ ನಮ್ಮ ಸಿನಿಮಾಗಳಲ್ಲಿ ಹೀರೋ ಅಂದ್ರೆ ಒಳ್ಳೆಯವರು, ನ್ಯಾಯದ ಪರ ನಿಲ್ತಾರೆ, ಎಲ್ಲರನ್ನು ಕಾಪಾಡೋರು. ಆದ್ರೆ ಇಲ್ಲಿ ಪ್ರಶ್ನೆ ಇದೆ, ಹೀರೋನೇ ವಿಷಕಾರಿ ಆಗಿದ್ರೆ, ಅವನೊಳಗಡೆ ಇರುವಂತಹ ಕತ್ತಲೆ ಸಮಾಜಕ್ಕಿಂತ ಹೆಚ್ಚು ಅಪಾಯಕಾರಿಯಾಗಿದ್ರೆ? ಇಲ್ಲೇ ಟಾಕ್ಸಿಕ್ ಬೇರೆ ಎಲ್ಲಾ ಸಿನಿಮಾಗಳಿಂದ ವಿಭಿನ್ನ ಆಗ್ತಾ ಇದೆ. ಈ ಸಿನಿಮಾವನ್ನ ನಿರ್ದೇಶಿಸಿರೋದು ಗೀತು ಮೋಹನ್ ದಾಸ್. ಅವರು ಪಾತ್ರಗಳನ್ನು ಅಲಂಕರಿಸುವುದಿಲ್ಲ, ಅವರು ಪಾತ್ರಗಳನ್ನ ಬಿಚ್ಚಿಡ್ತಾರೆ ಅಂತ. ವೀಕ್ಷಕರೇ, ಈ ಸಿನಿಮಾದಲ್ಲಿ ಹೀರೋ ಅಂದ್ರೆ ಸೂಪರ್ ಮ್ಯಾನ್ ಅಲ್ಲ, ಅವರು ದುರ್ಬಲರು ಮತ್ತು ಅವರು ತಪ್ಪು ಮಾಡ್ತಾರೆ, ಅವರು ಕತ್ತಲು ಒಳಗಾಗಿರ್ತಾರೆ. ಅದೇ ಕಾರಣಕ್ಕೆ ಯಶ್ ಅವರು ಅವರನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಇದು ಬಹಳ ದೊಡ್ಡ ನಿರ್ಧಾರ. ಯಾಕೆಂದ್ರೆ ಕೆಜಿಎಫ್ ನ ಮಾಸ್ ಫ್ಯಾನ್ಸ್ಗೆ ಇದೊಂದು ಶಾಕ್ ಆಗ್ಬಹುದು. ಆದ್ರೆ ಯಶ್ ಅವರಿಗೆ ಬೇಕಾಗಿರೋದು ಶಾಕ್ ಅಲ್ಲ, ಬದಲಾವಣೆ. ಯಶ್ ಅವರೇ ಹೇಳಿದಾಗ ಈ ಸಿನಿಮಾ ದೊಡ್ಡವರಿಗಾಗಿ ಒಂದು ಫೈರಿ ಟೇಲ್ ಅಂತ. ಆದ್ರೆ ಇದು ಮಕ್ಕಳಿಗೆ ಹೇಳೋ ಕಥೆ ಅಲ್ಲ, ಇದು ಸುಸಂಖ್ಯಾತ ಗ್ಯಾರಂಟಿ ಇರುವಂತಹ ಕಥೆ. ಇದು ಜೀವನದ ಕರಾಳ ಭಾಗವನ್ನ ತೋರಿಸುವಂತಹ ಕಥೆ. ಇತ್ತೀಚೆಗೆ ಹಲವಾರು ಮಾಧ್ಯಮದಲ್ಲಿ ಓಡಾಡ್ತಾ ಇದೆ, ಇಂಡಿಯಾಸ್ ನಂಬರ್ 1 ಮೋಸ್ಟ್ ಆಂಟಿಸಿಪೇಟೆಡ್ ಸಿನಿಮಾ ಟಾಕ್ಸಿಕ್. IMDb ಲಿಸ್ಟ್, ಗೂಗಲ್ ಟ್ರೆಂಡ್, ಸೋಷಿಯಲ್ ಮೀಡಿಯಾ ಚರ್ಚೆ, ಹಲವಾರು ಬಾಲಿವುಡ್ ನ ಸಿನಿಮಾಗಳು ಮೀರಿದಂತಹ ಚರ್ಚೆ. ಇದು ಯಾಕೆ? ಇದು ಕೇವಲ ಯಶ್ ಅನ್ನೋ ಹೆಸರಿಗಿರೋ ಪವರ್ ಮಾತ್ರ ಅಲ್ಲ, ಇದು ಸಮಯ, ಇದು ಮೌನ, ಇದು ಸರಿಯಾದ ಕ್ಷಣದಲ್ಲಿ ಬಂದ ಅನೌನ್ಸ್ಮೆಂಟ್. 1 ವರ್ಷಕ್ಕೂ ಹೆಚ್ಚು ಕಾಲ ಯಾವುದೇ ಅಪ್ಡೇಟ್ ಇಲ್ಲದೆ ಇರೋದು ಜನರಲ್ಲಿ ಹಸಿವು ಹೆಚ್ಚಿದಂತಾಗಿದೆ. ಏನಾಗ್ತಾ ಇದೆ? ಯಾವ ಸಿನಿಮಾ ಯಾಕೆ ಇಷ್ಟು ಸೈಲೆಂಟ್? ಮತ್ತು ಒಂದೇ ದಿನ ಟಾಕ್ಸಿಕ್, ಒಂದು ಪೋಸ್ಟರ್, ಒಂದೇ ಲುಕ್, ಅಷ್ಟೇ ಸಾಕಾಯ್ತು. ಆ ಪೋಸ್ಟ್ ನಲ್ಲಿ ಯಶ್ ಹೇಗಿದ್ದಾರೆ ಗಮನಿಸಿದ್ರ? ಸೂಟು, ಹ್ಯಾಟು, ಸಿಗರೇಟು. ಆದ್ರೆ ಆ ಕಣ್ಣುಗಳು ರಾಕಿ ಬಾಯ್ ನ ಗರ್ಜನೆ ಇಲ್ಲ, ಅಲ್ಲಿ ಒಂದು ಶಾಂತ ಅಪಾಯ ಕೂಡ ಇದೆ. ಇದು ಬಹಳ ಮುಖ್ಯ. ಯಾಕೆಂದ್ರೆ ಈ ಸಿನಿಮಾ ಕುಗ್ಗುವ ಹೀರೋ ಬಗ್ಗೆ ಅಲ್ಲ, ಮೌನವಾಗಿರೋ ಎಲ್ಲವನ್ನು ನಾಶ ಮಾಡುವಂತಹ ವ್ಯಕ್ತಿಯ ಬಗ್ಗೆ. ಅದಕ್ಕೆ ತಕ್ಕಂತೆ ಮ್ಯೂಸಿಕ್ ಕೂಡ. ಟೀಸರ್ ನಲ್ಲಿ ಕೇಳಿದ ಬ್ಯಾಕ್ ಗ್ರೌಂಡ್ ಸ್ಕೋರ್, ಇದು ಮಾಸ್ ಬೀಟ್ ಅಲ್ಲ, ಅದು ಒಳಗೆ ನಗ್ತಿರೋ ಸೌಂಡ್, ನಿಧಾನವಾಗಿ ಮನಸ್ಸಿಗೆ ವಿಷ ಹಬ್ಬೋ ಹಾಗೆ. ಈಗ ಬರುವ ಮತ್ತೊಂದು ದೊಡ್ಡ ಪ್ರಶ್ನೆ, ಕತೆ ಯಾವ ಕಾಲ? ಅಧಿಕೃತವಾಗಿ ಯಾರು ಹೇಳ್ತಿಲ್ಲ, ಆದ್ರೆ ನಮ್ಮ ಬಳಿ ಇರುವಂತಹ ಸುಳಿವುಗಳು ಏನ್ ಹೇಳ್ತಿವೆ ಅಂದ್ರೆ 70 ಅಥವಾ 80 ದಶಕದ ಲಂಡನ್ ನ ಶೆಡ್ಯೂಲ್, ಹಳೆ ಕಾರುಗಳು, ವಿಂಟೇಜ್ ಕಾಸ್ಟ್ಯೂಮ್, ಇವೆಲ್ಲ ನೋಡಿದ್ರೆ ಇದು ಡ್ರಗ್ ಮಾಫಿ ಅಂತ ಅನಿಸ್ತಾ ಇದೆ. ಅಂತಾರಾಷ್ಟ್ರೀಯ ಗ್ಯಾಂಗ್ಸ್ಟರ್ ಕತೆ ಇರಬಹುದು ಅನ್ನೋ ಅನುಮಾನ ಕೂಡ ಬಲವಾಗ್ತಾ ಇದೆ. ಆ ಸಮಯದಲ್ಲಿ ಲಂಡನ್ ಅಂಡರ್ ವರ್ಲ್ಡ್ ತುಂಬಾ ಆಕ್ಟಿವ್ ಆಗಿತ್ತು. ಏಷ್ಯಾ ಗ್ಯಾಂಗ್, ಡಾರ್ಕ್ ಡೀಲ್, ಅಲ್ಲಿ ಒಬ್ಬ ಭಾರತೀಯ ವಿಷಕಾರಿ ಬುದ್ಧಿ, ಅವರ ಹೆಸರು ಅದು ಸಿನಿಮಾದಲ್ಲಿ ಮಾತ್ರ ಗೊತ್ತಾಗಬೇಕು. ಇಷ್ಟೆಲ್ಲಾ ಕೇಳಿದ ಮೇಲೆ ನಿಮಗೊಂದು ಪ್ರಶ್ನೆ ಬರ್ಬೋದು, ಇದು ಕನ್ನಡ ಸಿನಿಮಾನ ಅಥವಾ ಇಂಗ್ಲಿಷ್ ಸಿನಿಮಾನ? ಇಲ್ಲೇ ಟಾಕ್ಸಿಕ್ ಆಟ ಶುರುವಾಗೋದು. ಇದು ಕನ್ನಡದ ಬೇರು, ಆದ್ರೆ ಗ್ಲೋಬಲ್ ದೃಷ್ಟಿ. ಈ ಸಿನಿಮಾಗೆ ಕೆಲಸ ಮಾಡ್ತಿರೋದು ಹಲವಾರು ಇಂಟರ್ ನ್ಯಾಷನಲ್ ಟೆಕ್ನಿಷಿಯನ್ಸ್. ಕ್ಯಾಮರಾ, ಲೈಟಿಂಗ್, ಪ್ರೊಡಕ್ಷನ್ ಡಿಸೈನರ್ ಕೂಡ ಇಂಟರ್ ನ್ಯಾಷನಲ್ ಟೆಕ್ನಿಷಿಯನ್ ಆಗಿದ್ದಾರೆ. ಯಾಕೆಂದ್ರೆ ಯಶ್ ಅವರಿಗೆ ಒಂದೇ ಗುರಿ, ಕನ್ನಡ ಸಿನಿಮಾನ ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯೋದು. ಹಾಗಂತ ಇದು ಮೊದಲ ಪ್ರಯತ್ನ
ಇದೆಯನ್ನಲ್ಲ KGF ಅದಕ್ಕೆ ದಾರಿ ಮಾಡಿಕೊಟ್ಟಿತು. ಟಾಕ್ಸಿಕ್ ಅದನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಬಹುದು. ಮತ್ತೊಂದು ಕುತೂಹಲಕಾರಿ ವಿಷಯ ಕಾಸ್ಟಿಂಗ್. ನಯನತಾರ, ಕಿಯಾರಾ ಅಡ್ವಾಣಿ ಅಧಿಕೃತವಾಗಿ ದೃಢೀಕರಣ ಇನ್ನೂ ಕೂಡ ಇಲ್ಲ. ಆದ್ರೆ ಇಂಡಸ್ಟ್ರಿಯಲ್ಲಿ ಓಡಾಡ್ತಿರೋ ಪಾತು ಏನಪ್ಪಾ ಅಂದ್ರೆ ನಯನತಾರ ಅವರು ಯಶ್ ಅವರ ಸಹೋದರಿ ಪಾತ್ರದಲ್ಲಿ ಕಾಣಿಸಿಕೊಳ್ಬಹುದು. ಇದು ಸತ್ಯ ಆಗಿದ್ರೆ ಇದು ಬಹಳ ಶಕ್ತಿಶಾಲಿ ಪಾತ್ರ. ಯಾಕೆಂದ್ರೆ ಗೀತು ಮೋಹನ್ ದಾಸ್ ಅವರು ಸಿನಿಮಾದಲ್ಲಿ ಮಹಿಳಾ ಪಾತ್ರವನ್ನು ಅಲಂಕಾರವೇ ಇಲ್ಲ, ಅವರು ಕಥೆಯ ಹೃದಯ. ಕಿಯಾರಾ ಅಡ್ವಾಣಿ ವಿಷಯಕ್ಕೆ ಬಂದ್ರೆ ಅವರು ಫೀಮೇಲ್ ಲೀಡ್ ಆಗಿರ್ಬೋದು, ಆದ್ರೆ ಅದು ಗ್ಲಾಮರ್ ಪಾತ್ರ ಆಗಿರೋದಿಲ್ಲ, ಅದು ಸಂಘರ್ಷಕ ಪಾತ್ರ ಅಂತ ಅನಿಸ್ತಾ ಇದೆ. ಇದರಿಂದ ಒಂದು ವಿಷಯ ಸ್ಪಷ್ಟವಾಗ್ತಾ ಇದೆ, ಟಾಕ್ಸಿಕ್ ಸ್ಟಾರ್ ಶೋ ಮಾತ್ರ ಅಲ್ಲ, ಕ್ಯಾರೆಕ್ಟರ್ ಗಳ ಸ್ಟ್ಯಾಂಡ್ ಕೂಡ ಹೌದು ಅಂತ. ಈಗ ಬರುವ ಅತಿ ಮುಖ್ಯವಾದ ಭಾಗ ರಿಯಾಲಿಟಿ ಚೆಕ್. ಟಾಕ್ಸಿಕ್ ಇರುವ ಹೈಪ್ KGF ನಷ್ಟೇ ದೊಡ್ಡದು, ಅದೇ ದೊಡ್ಡ ಅಪಾಯ ಕೂಡ. ಯಾಕೆ ಜನ ಈ ಮಾಸ್ ನಿರೀಕ್ಷೆ ನೋಡ್ತಾರೆ ಅಂದ್ರೆ ಸ್ಲೋ ಮೋಷನ್, ಡೈಲಾಗ್ ಬಾಂಬ್, ಆಕ್ಷನ್ ಶೂಟ್ ಇವೆಲ್ಲವೂ ಕೂಡ ಮಾಸ್ ನಿರೀಕ್ಷೆ ಮಾಡಿದಂತ ಆಗುತ್ತೆ. ಆದ್ರೆ ಗೀತು ಮೋಹನ್ ದಾಸ್ ಅವರ ಸ್ಟೈಲ್ ಅದರ ವಿರುದ್ಧವಾಗಿದೆ. ಇಲ್ಲಿ ಪ್ರಶ್ನೆ ಏನು ಅಂದ್ರೆ ಜನ ಈ ಬದಲಾವಣೆ ರೆಡಿ ಇದ್ರ? ಅದಕ್ಕೆ ಉತ್ತರ ಸಮಯವೇ ಕೊಡಬೇಕು. ಯಶ್ ಅವರು ಈ ಸಿನಿಮಾ ಸುಲಭವಾಗಿ ಮಾಡಿಲ್ಲ, ಅವರು ರಿಸ್ಕ್ ತಗೊಳ್ತಿದ್ದಾರೆ. ಒಬ್ಬ ಸೂಪರ್ ಸ್ಟಾರ್ ಆಗಿ ತಮ್ಮ ಇಮೇಜ್ ಮುರಿಯಲು ಧೈರ್ಯ ಬೇಕು ಅನ್ನು ಇಲ್ಲಿದೆ. ಅದೇ ಟಾಕ್ಸಿಕ್ ಅತಿ ದೊಡ್ಡ ಪ್ರೆಸ್. ವೀಕ್ಷಕರೇ, ಭವಿಷ್ಯದ ಬಗ್ಗೆ ಮಾತಾಡೋದಾದ್ರೆ ಟಾಕ್ಸಿಕ್ ಸಕ್ಸಸ್ ಆದ್ರೆ ಇದು ಕನ್ನಡ ಸಿನಿಮಾಗೆ ಹೊಸ ದಾರಿ ತೆಗೆಯುತ್ತದೆ. ಹೇಗೆ ಅಂದ್ರೆ ಡಾರ್ಕ್ ಸಬ್ಜೆಕ್ಟ್ಗಳು, ಸ್ಲೋ ಬರ್ನ್ ನ್ಯಾರೇಟಿವ್ ಮತ್ತು ಗ್ಲೋಬಲ್ ಮಾರ್ಕೆಟ್ ಅಂತ. ಅಕಸ್ಮಾತ್ ಇದು ಫೇಲ್ ಆದ್ರೆ ಅದು ಕೂಡ ಒಂದು ಪಾಠ, ಆದ್ರೆ ಒಂದು ಧೈರ್ಯದ ಪಾಠ. ಯಾಕೆಂದ್ರೆ ಪ್ರಯತ್ನ ಇಲ್ಲದೆ ಕ್ರಾಂತಿ ಇರುವುದಿಲ್ಲ. ಟಾಕ್ಸಿಕ್ ಸಿನಿಮಾ ಇರ್ಬೋದು, ಆದ್ರೆ ಅದರ ಪ್ರಯತ್ನ ಒಂದು ಮೂಮೆಂಟ್. ಇದೀಗ ನಿಮಗೊಂದು ಪ್ರಶ್ನೆ, ನೀವು ರಾಕಿ ಬಾಯ್ನ ಗರ್ಜನೆ ನೋಡ್ಬೇಕಾ ಅಥವಾ ಯಶ್ ಅವರ ಮೌನದ ಅಪಾಯ ನೋಡ್ಬೇಕಾ? ನಿಮ್ಮ ಅಭಿಪ್ರಾಯನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಇಂತಹ ಡೀಪ್ ಅನಾಲಿಸಿಸ್ ವಿಡಿಯೋಗಾಗಿ ಐಫೈ ಕನ್ನಡ ಚಾನಲ್ ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ಇದೇ ತರ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಮುಂದಿನ ವಿಡಿಯೋದಲ್ಲಿ.